ಯಾಕಂದ್ರೆ ಎಂಥ ಹೋರಾಟದಲ್ಲೂ ಸಹಿತ ಉಳ್ಕೊಂಡು ಬಂದದ್ದು ಅದು ಸಾಧನೆ ಮೆಚ್ಚಬೇಕಾಗ್ತದೆ. ಸಿದ್ಧಾಂತ ಕೆಲವೊಮ್ಮೆ ಅದ್ರ ಅಲ್ಲಿಗಿಳಿಬೋದು, ತಪ್ಪನಬಹುದು, ಸನಾತನ ಅಲ್ಲಪ್ಪ ಅದು ಏನೋ ಹೇಳ್ಬೋದು, ಇಲ್ಲಂತಲ್ಲ. ಆದರೆ ಉಳ್ಕೊಂಡು ಬಂದ್ರಲ್ಲ, ಇಡೀ ದೇಶದ ಒಂದು ಸರ್ಕಾರ ಬೆನ್ನು ಹತ್ತಿದಾಗ ಆ ಸಂಸ್ಕೃತ ಸಂಘಟನೆಯೋ, ಆ ಸಂಘಟನೆಯೋ, ಈ ಸಂಘಟನೆಯೋ ಮೈ ತುಂಬ ಎಣ್ಣೆ ಹಚ್ಚೊಂದು ಜಾಸ್ತಿ ಬಂದು ಇವತ್ತು ಒಂದು ಸಂಘಟನೆಯಾಗಿ ನಿಂತು ಒಂದು ತಮ್ಮದೇ ಸರ್ಕಾರ ಮಾಡಿದ್ದು ಸಣ್ಣ ಸಾಧನೆ ಅಲ್ಲ ಅದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಕಾಂಗ್ರೆಸ್ನ ಎಷ್ಟು ಬಲಿಷ್ಠವಾಗಿ ಗಾಂಧೀಜಿಯವರು ಕಟ್ಟಿದ್ರಪ್ಪ ಅಂತಂದ್ರೆ ಅದರಲ್ಲಿ ಯಾರೂ ಒಳನುಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೆಹರು ಆ ನಂತರ ಅವ್ರ ಸಂತತಿ ಆ ಕಾಂಗ್ರೆಸ್ಸನ್ನು ಡ್ಯಾಮೇಜ್ ಮಾಡ್ತಾ ಬಂದ ನಿಜವಾಗಿಯೂ ಕಾಂಗ್ರೆಸ್ ಇವತ್ತು ಬೆಳೆದಕ್ಕೆ ಒಂದು ನಾಶದ ಕಗಾರಕ್ಕೆ ಬಂದಿದ್ದು ಸ್ವತಃ ಕಾಂಗ್ರೆಸ್ಸಿಗರಂತೆ, ಮತ್ತಾರೂ ಅಲ್ಲ. ತಾವು ಮಾಡಿದ ನಿಜವಾಗಿಯೂ ಗಾಂಧೀಜಿಯವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿದರೆ ಇವತ್ತು RSS ಬೆಳೀತಾನೆ ಇರಲಿಲ್ಲ. ಅದು ಇವತ್ತಿನ ಐತಿಹಾಸಿಕ ಸತ್ಯ. ಆದರೆ ಇವತ್ತು ತಾವು ಮಾಡಿದ ತಪ್ಪಿನದು ಬೆಳೀತಾ ಬಂದದ್ದು. ಜೊತೆಗೆ ತಮ್ಮ ಮೂಲಭೂತ ಸಿದ್ಧಾಂತ ಇತ್ತು RSS ಏನಪ್ಪ, ಮೆರಿಟ್ ಅನ್ನೋ ನೆಪದಲ್ಲ ಹೈಯರ್ ಕಾಸ್ಟ್ಗಳನ್ನು ಅಥವಾ ಮೇಲ್ವರ್ಗೀಯರನ್ನು ಮ್ಯಾಲೆ ತರುವಂಥದ್ದು. ಈಗಲೂ ಅದು ಇಲ್ಲ ಅಂತಲ್ಲ. ಆದರೆ ಇವತ್ತೆಲ್ಲ ಜಾಗೃತರಾಗ್ತಾ ಇದ್ದಾರೆ. ಇವತ್ತು ಖರ್ಗೆ ಅಂತ ಒಬ್ಬ ಲೀಡರ್ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಇನ್ನೊಂದು ಕಡೆ ಪರಮೇಶ್ವರ್ ಇರ್ಬೋದು, ಮತ್ತೊಂದು ಕಡೆ ಎಷ್ಟು ರೂಪದಿರ್ಬೋದು, ಸತೀಶ್ ಅವ್ರು ಬೆಳೆದಿರ್ಬೋದು, ಬೆಳೀತಾ ಇರ್ಬೋದು. ಅಂದ್ರೆ ಇವೆಲ್ಲನೂ ಇವತ್ತು ಜಾಗೃತರಾಗಿ ಸಂಘಟನೆ ಆಗಿರ್ತದೆ ಅವರಲ್ಲಿ. ಅದಕ್ಕೆ ಇವತ್ತು OBC ನೆಲಗಟ್ಟಿನಲ್ಲಿ ನಮ್ಮಲ್ಲಿ ರಿಸರ್ವೇಷನ್ ಬೇಕು ಅಂತ ಸಿದ್ದರಾಮಯ್ಯ ಅಂತವ್ರು ಬಂದು ಅದನ್ನು ಒಂದು ಹಂತದಿಂದ ನಿಲ್ಲಿಸಿದ್ದಾರೆ. ಹೀಗಾಗಿ ಇಡೀ ಸಮುದಾಯ ಎಚ್ಚರಗೊಂಡದೆ. ಇವತ್ತು ಈ ಎಲ್ಲ ನೆಲಗಟ್ಟಿನೆಲ್ಲ ಸಿದ್ದರಾಮಯ್ಯರನ್ನು ತೆಗೆದು ಹಾಕೋದ್ರಲ್ಲಿ ಸುಲಭ ಇರಲಿಲ್ಲ. ಅವ್ರಿಗೆ ಗೊತ್ತದೇ ಇದೆ DK ಶಿವರಿಗೆ. ಅದಕ್ಕೆ ಆದರೂ ಎಲ್ಲೇ ಏಕಾಲಕ್ಕೆ 2 ಕಾರ್ಡ್ಗಳನ್ನು ಸರಿಸಬೇಕಾಗಿದೆ. ಒಂದೇ ಕಾರ್ಡು ದಲಿತ ಕಾರ್ಡ್ ಅಂತ ತೊಗೊಂಬರ್ತಾರೆ ಪರಮೇಶ್ವರರು, ಮತ್ತಾರನೋ ಇನ್ನೊಂದು ST ಅವರು ಅದು ಹಿಂದಿದ್ದಾರೆ. ಅದನ್ನು ನಮ್ಮ ಸತೀಶ್ ಅವರು ಬರುವಂಥದ್ದು. ಇವರಿಬ್ಬರು ದೂರ ಸರಿಸಬೇಕಾಗಿತ್ತು. ಅವ್ರಿಗೆ ಹೈಕಮಾಂಡ್ ಪ್ರೆಷರ್ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಹೆಂಗೋ ಅದ್ರ